ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಭಗವದ್ಗೀತೆ ಹಿಂದೂಗಳಿಗೆ ಒಂದು ಪವಿತ್ರವಾದ ಗ್ರಂಥ. ಹಿಂದೂಗಳಿಗೆ ಅಂದರೆ ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ವಿದೇಶಗಳಲ್ಲಿಯೂ ಸಹ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿದೆ. ಭಗವದ್ಗೀತೆ ಅಂದರೆ ನಮಗೆ ತಕ್ಷಣ ನೆನಪಾಗುವುದು ಮಹಾಭಾರತದಲ್ಲಿ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೀತಾ ಇತ್ತು. ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಇದನ್ನು ಬೋಧಿಸಿದ ಅಂತ ಇಷ್ಟು ಮಾತ್ರ ನಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾವು ಗೀತೆಯನ್ನು ಕೇಳುವಾಗ ಇರಬಹುದು, ಓದುವಾಗ ಇರಬಹುದು, ಅರ್ಜುನನ ಸ್ಥಾನದಲ್ಲಿ ನಮ್ಮನ್ನೇ ನಾವು ಇಟ್ಟುಕೊಂಡು ಕೇಳಿದಾಗ ನಮಗೆ ಗೀತೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗಬಹುದು. ಆದರೆ ಇದನ್ನು ಕೇಳುವಾಗ ನಾವು ನಮ್ಮ ಬುದ್ಧಿ ಎಂಬ ಚೀಲವನ್ನು ಪೂರ್ಣವಾಗಿ ಖಾಲಿ ಮಾಡಿಕೊಂಡು ಕೇಳಬೇಕು. ನನಗೆ ಗೊತ್ತಿದೆ, ಅಯ್ಯೋ ಅದು ಕೃಷ್ಣ ಹೇಳಿದ್ದು, ಅರ್ಜುನನಿಗೆ ಹೇಳಿದ್ದು, ಇದನ್ನು ನಾನು ಸೀರಿಯಲ್ನಲ್ಲಿ ನೋಡಿದ್ದೀನಿ, ಧಾರಾವಾಹಿಗಳಲ್ಲಿ ನೋಡಿದ್ದೀನಿ, ಓದಿದ್ದೀನಿ, ಈಗ ಅಂದ್ಕೊಂಡು ನನಗೆ ಗೊತ್ತಿದೆ ಅಂತ ಕೇಳಿದ್ರೆ ಏನೂ ಅರ್ಥನೇ ಆಗೋದಿಲ್ಲ. ಜೊತೆಗೆ ಇನ್ನೊಂದು ಸ್ವಲ್ಪ ಗೊಂದಲಗಳು ಆಗುತ್ತೆ. ನನಗೇನು ಗೊತ್ತಿಲ್ಲ ಇದರಲ್ಲಿ, ನಾನು ಇದರಿಂದ ಕೇಳಬೇಕು, ತಿಳ್ಕೋಬೇಕು ಅಂತ ನಮಗೆ ಒಂದು ಉತ್ಸಾಹದಿಂದ ನಾವು ಕುಂತಾಗ ಈ ಭಗವದ್ಗೀತೆ ನಮಗೆ ತುಂಬ ಜ್ಞಾನವನ್ನು ಕೊಡುತ್ತೆ. ಭಗವದ್ಗೀತೆಯಲ್ಲಿ ನಮ್ಮ ದಿನನಿತ್ಯದ ಜೀವನದ ಆಗುಹೋಗುಗಳೇ ಇದೆ. ಕಷ್ಟ ಸುಖಗಳು ಬರುವುದು ಏಕೆ ಅಂತ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಇವುಗಳನ್ನು ಹೇಗೆ ಎದುರಿಸಬೇಕು ಅನ್ನೋದು ಸಹ ನಮಗೆ ಗೀತೆ ಹೇಳಿಕೊಡುತ್ತೆ. ಮಾನವ ಸಹಜವಾದ ಸಾತ್ವಿಕ, ರಜೋಗುಣ, ತಮೋಗುಣಗಳ ಪರಿಚಯ ಇದು ನಮಗೆ ಮಾಡಿಸುತ್ತೆ. ಜೊತೆಗೆ ನಮ್ಮ ಪಾಲಿನ ಕರ್ಮವನ್ನು ಹೇಗೆ ಮಾಡಬೇಕು, ದೇವರು ಅಂದರೆ ಯಾರು, ದೇವರನ್ನು ಕಾಣುವುದು ಹೇಗೆ, ದೇವರನ್ನು ಕಾಣಲು ಪೂಜೆ, ತಪಸ್ಸು, ಧ್ಯಾನಗಳು ಅವಶ್ಯಕವಾಗಿದೆಯೇ, ಅವುಗಳನ್ನು ಮಾಡೋದಾದರೆ ಹೇಗೆ ಮಾಡಬೇಕು, ಇವುಗಳನ್ನೆಲ್ಲ ತುಂಬ ಸರಳವಾಗಿ, ಸುಂದರವಾಗಿ ನಮಗೆ ಇಲ್ಲಿ ಕೃಷ್ಣ ಬಿಡಿಸಿ ಬಿಡಿಸಿ ಹೇಳಿಕೊಟ್ಟದ್ದಿದೆ. ಗೀತೆ ಅಂದರೆ ನಾವು ಒಂದೇ ಸಲ ಕೇಳಿದಾಗ ನಮಗೆ ಏನೂ ಅರ್ಥ ಆಗೋದಿಲ್ಲ. ಸುಮ್ಮನೆ ಯುದ್ಧದಲ್ಲಿ ಅರ್ಜುನ ಹೇಳಿದ್ದು, ಅರ್ಜುನನಿಗೆ ಹೇಳಿದ್ದು, ಕೃಷ್ಣ ಹೇಳಿದ್ದು, ಈ ಥರ ಒಂದು ಗೊಂದಲಗಳನ್ನು ನಾವು ಇಟ್ಕೊಂಡ್ರೆ ಮೊದಲನೇ ಸಲ ನಮಗೇನೂ ಅರ್ಥನೇ ಆಗೋದಿಲ್ಲ. ಆದರೆ ಎರಡನೇ ಸಲ ಕೇಳುವಾಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಇದೆ ಏನೋ ಅನಿಸುತ್ತೆ. ಮೂರನೇ ಸಲ ಕೇಳುವಾಗ ಏನೋ ನಿಮಗೆ ಒಂದು ಹೊಸ ಅರ್ಥವನ್ನೇ ಕೊಡುತ್ತೆ, ಹೊಸ ಪ್ರಪಂಚಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಈ ನಮ್ಮ ಜೀವನದಲ್ಲಿ ನಾವು ಏನೇನು ತೊಂದರೆಗಳನ್ನು ಅನುಭವಿಸ್ತೀವಿ, ಎಲ್ಲಿ ಏನೇನು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ, ಇದೆಲ್ಲ ನಮಗೆ ಮೂರನೇ ಸಲ ಕೇಳಿದಾಗನೇ ಅರ್ಥ ಆಗುತ್ತೆ. ಮೊದಲನೇ ಸಲ, ಎರಡನೇ ಸಲ ಅಷ್ಟು ಬೇಗ ನಮಗೆ ಗೊತ್ತಾಗೋದಿಲ್ಲ. ಪ್ರತಿದಿನ ನಾವು ಈ ಗೀತೆಯನ್ನು ಓದುವ ಅಭ್ಯಾಸ ಇಟ್ಕೋಬೇಕು. ಮತ್ತು ಇದನ್ನು ನಮ್ಮ ಮನೆಗಳಲ್ಲಿ ಇಟ್ಕೋಬೇಕು. ಮೊದಲೆಲ್ಲ ತುಂಬ ತಪ್ಪು ಕಲ್ಪನೆಗಳು ಇರ್ತಾ ಇತ್ತು. ಮನೆಯಲ್ಲಿ ಭಗವದ್ಗೀತೆ ಪುಸ್ತಕಗಳನ್ನು ಇಡಬಾರ್ದು, ಇದನ್ನು ಸ್ತ್ರೀಯರು ಓದಬಾರ್ದು, ಇದನ್ನು ಇಟ್ಕೊಂಡ್ರೆ ಮನೆಯಲ್ಲಿ ಜಗಳ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ, ಈ ಥರ ತುಂಬ ತಪ್ಪು ಕಲ್ಪನೆಗಳು ಇರ್ತಾ ಇತ್ತು. ಸ್ತ್ರೀಯರು ಓದಬಾರ್ದು ಅಂತ ಹೇಳಿದರ ಅರ್ಥನೇ ಬೇರೆ. ಯಾಕೆಂದರೆ ಸ್ತ್ರೀಯರಿಗೆ ಅಷ್ಟು ಸಂಸ್ಕೃತ ಇದೆ ಇದರಲ್ಲಿ ಶ್ಲೋಕಗಳೆಲ್ಲ. ಈ ಸಂಸ್ಕೃತ ಶ್ಲೋಕದ ಉಚ್ಚಾರಗಳು ಸರಿಯಾಗಿ ಆಗದೇ ಇದ್ದರೆ ತಪ್ಪು ಅರ್ಥಗಳನ್ನು ಕೊಡುತ್ತೆ, ತಪ್ಪು ಫಲಗಳನ್ನು ಕೊಡುತ್ತೆ. ಈ ಕಾರಣಕ್ಕಾಗಿ ಬಹುಶಃ ಅವರು ಸ್ತ್ರೀಯರನ್ನು ಓದಬಾರ್ದು, ಒಂದು ಸಾಮಾನ್ಯ ಜನರಿಗೆ ಅಷ್ಟು ಜ್ಞಾನ ಇರೋದಿಲ್ಲ ಅಂತ ಓದಬಾರ್ದು ಅಂತ ಬಹುಶಃ ಹೇಳಿರಬಹುದು. ಆದರೆ ಈಗ ನಾವು ಪ್ರತಿಯೊಬ್ಬರೂ ಸಹ ಇದನ್ನು ಓದುವುದನ್ನು ಕಲಿಯಬೇಕು. ಜೊತೆಗೆ ನಮ್ಮ ಜೀವನದಲ್ಲಿ ಇದನ್ನು ನಾವು ಯಾವ ಥರ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸಹ ನಾವು ತಿಳ್ಕೋಬೇಕು. ಪ್ರತಿಯೊಬ್ಬರ ಮನದಲ್ಲಿ ಶಾಂತಿ, ಸಮಾಧಾನ ಸಿಗಬೇಕಂದ್ರೆ ನಾವು ಗೀತೆಯನ್ನು ಶರಣಾಗಬೇಕು. ಇಲ್ಲಿ ನಮಗೆ ಮೇಲ್ಗಡೆ ಸುಂದರವಾಗಿ, ಸರಳವಾಗಿ ಗೊತ್ತಾಗುತ್ತೆ. ಈ ಗೀತೆಯನ್ನು ಅರ್ಜುನ ಕೃಷ್ಣನಿಗೆ ಕೇಳಿದ್ದು,
ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದು. ಒಂದು ಯುದ್ಧದ ಪ್ರಸಂಗದಲ್ಲಿ ತನ್ನ ತಾತಂದಿರಿಗೆ, ತನ್ನ ಸಹೋದರರಿಗೆ ಈ ಯುದ್ಧದಲ್ಲಿ ಯಾವ ಥರ ಕೊಲ್ಲಬೇಕು ಅನ್ನೋದನ್ನು ಒಂದು ಕೃಷ್ಣನ ಮನದ ಗೊಂದಲ ಇತ್ತು. ಆದರೆ ಈ ಕೃಷ್ಣನ ಮನದ ಗೊಂದಲ ಪಕ್ಕಕ್ಕೆ ಇಡೋಣ. ಒಂದು ನಿಮಿಷ ನಾವು ಇಲ್ಲಿ ವಿಚಾರ ಮಾಡೋಣ. ನಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಯೋಗ್ಯವಾದ ಗುರುವನ್ನು ಹಿಡ್ಕೊಂಡು ಕೇಳಬೇಕು. ಇಲ್ಲಿ ಕೃಷ್ಣ ಹೇಳಿದಾನೆ, ನಾನು ನಿನ್ನ ಶಿಷ್ಯ, ನೀನೇ ನನಗೆ ಗುರು, ನೀನು ನನಗೆ ಉಪದೇಶ ಮಾಡು ಅಂತ ಕೇಳಿದಾನೆ ಅರ್ಜುನ. ನಮ್ಮ ಮನದ ಗೊಂದಲಗಳನ್ನು, ಏನೇ ಸಮಸ್ಯೆಗಳನ್ನು ಯೋಗ್ಯವಾದವರ ಹತ್ತಿರ ಕೇಳಬೇಕು. ಅದೇ ಕೃಷ್ಣ ನಮ್ಮಂಥ ಸಾಮಾನ್ಯರಿಗೆ ಅಥವಾ ದ್ರೋಣಾಚಾರ್ಯರಿಗಾಗಲಿ, ಪಿತಾಮಹ ಭೀಷ್ಮರಿಗಾಗಲಿ ಕೇಳಿದರೆ, ಅವನು ಕೊಡೋದಿಲ್ಲ ಅಂತಿದ್ದಾನಪ್ಪ, ಎದಕ್ಕೆ ಸುಮ್ಮನೆ ಜಗಳ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಜಗಳ ಬೇಡಪ್ಪ ಅಂತ ಇದ್ರು. ಅದೇ ಅರ್ಜುನ ಬುದ್ಧನಿಗೆ ಕೇಳಿದರೆ, ಅಹಿಂಸೆ ಮಹಾಪಾಪ, ಅಹಿಂಸೆಯನ್ನು ಮಾಡಬಾರ್ದು ಅಂತ ಬುದ್ಧ ಹೇಳ್ತಾ ಇದ್ರು. ಅದೇ ಬಸವಣ್ಣನವ್ರಿಗೆ ಕೇಳಿದರೆ, ಸಕಲ ಜೀವಗಳಲ್ಲೂ ದೇವರನ್ನು ಕಾಣು, ಎಲ್ಲರೂ ಒಂದೇ ಅಂತ ಬಸವಣ್ಣನವರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹಿಡಿದು ಕೇಳಿದ್ದು, ನಾನೀಗ ಏನು ಮಾಡಲಿ ಅಂತ ಹೇಳಿ. ಅಂದರೆ ಕೃಷ್ಣ, ನೀನು ನಿನ್ನ ಧರ್ಮವನ್ನು ಪಾಲಿಸು, ನಿನ್ನ ಕರ್ತವ್ಯವನ್ನು ಪಾಲಿಸು, ನೀನು ಏನು ಮಾಡಬೇಕಾಗಿದೆ ಅದು ಸರಿಯಾಗೇ ಇದೆ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಮಾಡು, ನಾನು ಮಾಡ್ತಾ ಇದ್ದೀನಿ ಅನ್ನೋ ಗೊಂದಲಗಳು ಬೇಡ. ಈ ಥರ ಕೃಷ್ಣ ಹೇಳ್ಕೊಟ್ಟಿದ್ದು. ಅದಕ್ಕೆ ಯೋಗ್ಯವಾದ ಗುರುವಿನಲ್ಲಿ ನಮ್ಮ ಮನದ ಗೊಂದಲಗಳನ್ನು, ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಯೋಗ್ಯವಾದವರಲ್ಲಿಯೇ ಕೇಳಬೇಕು. ಇನ್ನು ಯಾರಿಗೋ ಕೇಳಿ ತಪ್ಪು ಮಾರ್ಗವನ್ನು ಪಡೆದು ನಾವು ತಪ್ಪು ದಾರಿಯಲ್ಲಿ ಹೋಗೋದಾಗುತ್ತೆ. ಅದಕ್ಕೋಸ್ಕರ ಯೋಗ್ಯವಾದವರನ್ನು ಹುಡುಕಬೇಕು ಅಂತ ಹೇಳಿದ್ದು. ಈ ಭಗವದ್ಗೀತೆ ಅಂದರೆ ಒಂದು ಮಹಾ ದೊಡ್ಡ ಸಾಗರ ಇದ್ದಂತೆ. ಇದರಲ್ಲಿ ಏನಿಲ್ಲ. ಭಗವದ್ಗೀತೆ ಅಂದರೆ ಏನಿದೆ ಅನ್ನೋದಕ್ಕಿಂತ ಭಗವದ್ಗೀತೆಯಲ್ಲಿ ಏನಿಲ್ಲ, ಯಾವ ವಿಷಯದ ಬಗ್ಗೆ ಇಲ್ಲ. 18 ಅಧ್ಯಾಯಗಳಲ್ಲಿ ಪ್ರತಿಯೊಂದರಲ್ಲಿಯೂ ಒಂದೊಂದು ವಿಷಯವನ್ನು ಕುರಿತು ಕೃಷ್ಣ ತುಂಬ ಸುಂದರವಾಗಿ ಬೋಧಿಸಿದ್ದಿದೆ. ಕರ್ಮಗಳಂದರೆ ಏನು, ಜನ್ಮ ಅಂದರೆ ಏನು, ಆತ್ಮ ಅಂದರೆ ಏನು, ಮರಣದ ನಂತರ ಆತ್ಮ ಎಲ್ಲಿರುತ್ತೆ, ಹೇಗೆ ಬರುತ್ತೆ, ಇಲ್ಲಿ ಯಾಕೆ ಈ ಥರ ಕಷ್ಟ ನಷ್ಟಗಳು ಅನುಭವಿಸ್ತಾ ಇದ್ದೀವಿ, ಇವರೇ ತಂದೆ ತಾಯಿ ಏಕೆ, ಇವರೇ ಗಂಡ ಮಕ್ಕಳು ಏಕೆ, ಇದೆಲ್ಲ ನಮಗೆ ಅರ್ಥ ಆಗೋದು ಭಗವದ್ಗೀತೆಯಿಂದಲೇ. ಅದಕ್ಕೋಸ್ಕರ ಭಗವದ್ಗೀತೆ ಎಂದರೆ ಒಂದು ಮಹಾಸಾಗರ ಇದ್ದಂತೆ. ಇದನ್ನು ಓದಿದಷ್ಟು, ತಿಳಿದಷ್ಟು ಇನ್ನೂ ಆಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇದು ಸ್ವತಃ ಭಗವಂತನೇ ನಮಗೆ ಕೊಟ್ಟಿದ್ದು ಜ್ಞಾನದ ಭಂಡಾರ. ಇದು ನಮ್ಮ ಸರಳ ಸ್ವಭಾವಗಳಾದ ಅಹಂಕಾರ, ಮಮಕಾರ, ಕಾಮ, ಕ್ರೋಧಗಳ ನಿರ್ಮೂಲನೆ ಮಾಡಿ ಕ್ಷಣ ಕ್ಷಣಕ್ಕೂ ನಮ್ಮ ಸ್ವಭಾವವನ್ನು ಇನ್ನಷ್ಟು ಮತ್ತಷ್ಟು ಉತ್ತಮ ವಿಚಾರಗಳಿಗೆ ಪ್ರೇರೇಪಿಸೋದು ಈ ಭಗವದ್ಗೀತೆ. ಜೊತೆಗೆ ನಮಗೆ ಉತ್ತಮ ಸಂಸ್ಕಾರಗಳನ್ನು ತುಂಬಿಸುವ ಕೆಲಸ ಈ ಗೀತೆ ಮಾಡುತ್ತೆ. ಅಥವಾ ಈ ಗೀತೆಯ ಮುಖಾಂತರ ಭಗವಂತನೇ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವು ಸದಾ 4 ನೆನಪಿಡಬೇಕು ಅಂತ ಹೇಳ್ತಾರೆ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಅಂತ ಹೇಳಿ ಈ 4 ಗಗಳನ್ನು ನಾವು ಸದಾ ಸ್ಮರಣೆಯಲ್ಲಿಟ್ಕೊಂಡ್ರೆ ನಮ್ಮ ಜೀವನದ ಅಂತ್ಯ ಕ್ಷಣದಲ್ಲಿ ಇದು ತುಂಬ ಉಪಯೋಗವಾಗುತ್ತೆ ಅಂತ ಹೇಳ್ತಾರೆ. ಈ ಭಗವದ್ಗೀತೆಯ ಜ್ಞಾನ ಶ್ಲೋಕದಲ್ಲಿ ಹೇಳಿದ ಹಾಗೆ, ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದರೆ ಎಲ್ಲ ಉಪನಿಷತ್ತುಗಳೇ ಆಕಳುಗಳು, ಅರ್ಜುನ ಆ ಆಕಳ ಕರು. ಇಲ್ಲಿ ಹಾಲು ಕರಿತಾ ಇರೋನು ಸ್ವತಃ ಶ್ರೀಕೃಷ್ಣ, ಅಂದರೆ ಗೋಪಾಲನಂದನ. ಆ ಹಾಲನ್ನು ಕರೆದದ್ದು ಈಗ ನಾವು ಕುಡಿತಾ ಇದ್ದೀವಲ್ಲ, ಅದೇ ಗೀತಾಮೃತ. ಕೃಷ್ಣ ಇಲ್ಲಿ ಹಾಲನ್ನು ಕರೆದು
ರುಚಿಯಾದ ಸವಿಯಾದ ಹಾಲನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಪ್ರತಿದಿನ ಕುಡಿಯೋಣ, ಅದರ ಸವಿಯನ್ನು ನೋಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.